ಅನುಸ್ವಾರದ ಪದಗಳು. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಹಿಂದಿನ ವಿಡಿಯೋದಲ್ಲಿ ನಾವು ಅನುಸ್ವಾರದ ಪದಗಳನ್ನು ಬರಿತಾ ಇದ್ದೇವೆ. ಹಿಂದಿನ ವಿಡಿಯೋದಲ್ಲಿ ನಾವು ಸುಮಾರು 165ವರೆಗೂ ಪದಗಳನ್ನು ಬರೆದಿದ್ದೇವೆ, ಅನುಸ್ವಾರದ ಪದಗಳು. ಈಗ ಹಿಂದಿನ ವಿಡಿಯೋದಿಂದ ಇದನ್ನು ನಾವು 3 ಅಕ್ಷರದ ಪದಗಳನ್ನು ಬರಿತಾ ಇದ್ದೇವೆ, ಅನುಸ್ವಾರದ್ದು. ಇವತ್ತು ಮುಂದಿನ ಪದಗಳನ್ನು ಬರೆಯೋಣ. ಅದಕ್ಕಿಂತ ಮೊದಲು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಇಷ್ಟು ಬಗೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರುವವರು ನೋಡಿ. ಇವತ್ತು ಮತ್ತಷ್ಟು ಪದಗಳನ್ನು ಬರೆಯೋಣ. ಸಂಜನ, ಸಂಜನ, ಸೊನ್ನೆ ವಂದನ, ರಂಗಮ್ಮ, ಶಾಂತಮ್ಮ, ಹಾಗೆ ಗಂಗಮ್ಮ, ಮಂಡಕ್ಕಿ, ಅಂಬ್ರೆಲಾ, ಬೆಂಡೋಲೆ, ಗಂಧರ್ವ, ಹಾಗೆ ಗಾಂಭೀರ್ಯ, ಇದು ಸಹ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅರ್ಕ ಒತ್ತು ಮತ್ತು ರ ಒತ್ತುಗಳಿಗೆ ವ್ಯತ್ಯಾಸವೇನು ಅಂತ. ಇದು ರ ಒತ್ತು ಮತ್ತು ಅರ್ಕ ಒತ್ತಿನ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಆಸಕ್ತಿ ಇರುವವರು ನೋಡಿ. ಗಾಂಭೀರ್ಯ ಅಂದರೆ ಮಕ್ಕಳಿಗೆ ಇದನ್ನು ಅರ್ಕ ಒತ್ತು ಬರೆಯುವಾಗ ಅವರು ರ ಒತ್ತು ಬರೀತಾರೆ, ಅಥವಾ ಇದನ್ನು ಬರೆಯುವಾಗ ಇದನ್ನು ಬರೀತಾರೆ. ಅದನ್ನು ತುಂಬ ಕನ್ಫ್ಯೂಷನ್ ಮಾಡ್ಕೊತಾರೆ. ಅದನ್ನು ಅವ್ರಿಗೆ ಸ್ವಲ್ಪ ತೋರಿಸಿದರೆ ವಿವರಿಸಿ ಹೇಳ್ಬೋದು ನೀವು. ಗಾಂಭೀರ್ಯ. ನೆಕ್ಸ್ಟ್ ಅಂದಾಜು, ಸಂಬಂಧ, ಇದನ್ನೇ ಸಂಬಂಧಿ ಅಂತ ಬರಿಬೇಕಾದ್ರೆ ಮಕ್ಕಳು ಇಲ್ಲಿ ಗುಡಿಸು ಕೊಡಬೇಕಾಗತ್ತೆ. ಹೀಗೆ ಈ ಥರದ ಅಕ್ಷರಗಳನ್ನು ಕಲಿಸೋದ್ರಿಂದ ಅವ್ರು ಬೇಗ ಕಲಿತಾರೆ, ಈ ರೀತಿಯ ಪದಗಳನ್ನು ಹೇಳೋದ್ರಿಂದ. ಸಂಭ್ರಮ, ಸಂಭ್ರಮ, ಕಂಗಳು, ಕೆಂಗಣ್ಣು, ಸಂಕ್ರಾಂತಿ, ಸಂಪೂರ್ಣ, ಕಾಂಪೌಂಡ್, ಜಂಕ್ಷನ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.